ಹಾಂ ಯಾವುದ್ರ ನಾವು ಜನರಲ್ ಮಾತಾಡಿದ್ವಿ, ಜನರಲ್ ಆಗಿ ಬಂದ್ವಿ ಅಷ್ಟೇ. ಒನ್ ಟು ಒನ್ನಾಗ ನಾವು ಇರೋಕ್ಕಿಲ್ಲ ತಿಳಿದಿಲ್ಲ, ಒನ್ ಟು ಒನ್ ನಾವಿಲ್ವ ಯಾವುದ್ರೆ ನಾವು ಹೋಗಿದ್ದು ಜನರಲ್ ಆಗಿರಲ್ಲ, ಎಲ್ಲ ಜೊತೆ ಹೋಗಿದ್ವಿ. ನಾವು ಸಪ್ರೇಟಾಗಿ ಕೇಳಿಲ್ಲ, ನಾವು ಜನರಲಾಗಿ ಹೋಗಿದ್ದು, ಜನರಲಾಗಿ ಮಾತಾಡ್ಕೊಂಡು ಬಂದ್ವಿ. ಆಮ್ಯಾಗ CM ಅವರು ವರಿಷ್ಠರು ಒನ್ ಟು ಒನ್ನು ಮಾತಾಡಿದ್ರು ಅಷ್ಟೇ. ಸಮಾನ ತರುವಂಥ ಪ್ರಶ್ನೆ ಇರಲಿಲ್ಲ. ಮಂತ್ರಿ ಇದೀವಿ, ಸಮಾನ ಇರಲೇಬೇಕು. ಚರ್ಚೆ ನಡೀತಾ ಇದ್ದಾರೆ, ಬಹುಶಃ ಅದು ಇನ್ನೊಂದು ಸಾರಿ ಏನೋ ಚರ್ಚೆ ಮಾಡ್ತಿದ್ದಾರೆ ಅಧ್ಯಕ್ಷರು, CM ಅವರು, ನಮ್ಮ ಅಧ್ಯಕ್ಷರು ಮಾಡಿ ಅಂತಿಮಗೊಳಿಸ್ತಾರೆ. ಅದು ಗೊತ್ತಿಲ್ಲ ರೀ. ಸ್ವಾಭಾವಿಕ ಈಗ ಒಂದು ಇದೇನು ಹೊಸದಲ್ಲ. ಯಾವಾಗ MLC ಬಂದಾಗ ಒಬ್ಬರ ಮ್ಯಾಗ ಒಬ್ಬ ಆರೋಪ ಅಲಿಗೇಷನ್ ಇದೇನು ಹೊಸದೇ ಅಲ್ಲ. ಅವರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳಿದೇನು ಹೊಸದಲ್ಲ. ಸಮ್ ಟೆಕ್ನಿಕಲ್ ರೀಸನ್ಲಿ ಇಟ್ಕೊಂಡು ಕೂತಾರೆ. ಸರಿ ಮಾಡ್ತಾರೆ, ಸರಿ ಆಗ್ತದೆ. ಕುಮಾರಸ್ವಾಮಿ ಅವರು ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಬೆಂಗಳೂರು ಟನಲ್ ಬಗ್ಗೆ ಮಾತುಕತೆ ಮಾಡಿದ್ದಾರೆ. ನೀವು ಕೂಡ ಹಿಂದೆ ಭೇಟಿ ಮಾಡಿದ್ರಿ. ಸರ್ಕಾರದ ವತಿಯಿಂದನೇ ಆಗಲಿ ಕೇಂದ್ರ ಸರ್ಕಾರ ಹೇಗೆ ಸರ್ ಈಗ ಬೇರೆ ಟೆಂಡರ್ ಕರೆಯಕ್ಕೆ ಡಿಸೆಂಬರ್ ಹೋಗ್ತಾ ಇದ್ದಾರೆ, ಸರ್ಕಾರದ ವತಿಯಿಂದ ಆಗುತ್ತಾ ಅಥವಾ ಟೆಂಡರ್ ಖಾಸಗಿ ಕರೀತೀರಾ, ಹೇಗೆ ಅನ್ನೋದು? ಅದೇ ಮೊನ್ನೆ ಲಾಸ್ಟ್ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆಗಿದೆ. ಟನಲ್ಲು PPP ಮಾಡಲ್ನಲ್ಲಿ ಮಾಡಬೇಕಂತ ನಿರ್ಧಾರ ಆಗಿದೆ. ಅದು ಟೆಂಡರ್ ಕರಿತಾ ಇದ್ದಾರೆ. ಸಪೋಸ್ ಯಾರೇ ಬರದೇ ಹೋದರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ನ್ಯಾಷನಲ್ ಹೈವೇ. ಅಂದರೆ ಬರದೇ ಹೋದರೆ ಯಾರಾದರೂ ಟೆಂಡರ್ನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡದೇ ಹೋದರೆ ಆಲ್ಟರ್ನೇಟಿವ್ ನ್ಯಾಷನಲ್ ಹೈವೇ. ಇಲ್ಲ, ಅವ್ರ ಸ್ವಂತ, ಅವ್ರದ್ದೇನು PP ಮಾಡಲಿಲ್ಲ. ಅವ್ರ ಸ್ವಂತ, ಅವ್ರದ್ದೇ ದುಡ್ಡು, ಅವರೇ ಎಲ್ಲ ಅವ್ರದ್ದೇ. ಇವಾಗ ಟೆಂಡರ್ BBMPಯಿಂದ ಟೆಂಡರ್ ಮಾಡ್ತಿದ್ದಾರೆ. ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಏನಾದರೂ ಅನಿಸುತ್ತೆ?